ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. KAS ಗುರುಜಿ ವೇದಿಕೆಗೆ ಭವಿಷ್ಯದ ಅಧಿಕಾರಿಗಳಿಗೆ ಹಾರ್ದಿಕ ಸ್ವಾಗತ. ಸ್ನೇಹಿತರೆ, ನಮ್ಮ KAS ಗುರುಜಿ ವೇದಿಕೆಯಿಂದ ಪರೀಕ್ಷಾ ತಯಾರಿಗಾಗಿ, ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿಗಾಗಿ ಅನೇಕ ಉಪಕ್ರಮಗಳನ್ನು ಯೂಟ್ಯೂಬ್ ಹಾಗೂ ಟೆಲಿಗ್ರಾಮ್ ಚಾನಲಲ್ಲಿ ಮಾಡ್ತಾ ಇದ್ದೇವೆ. ಅದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಲು ನಮ್ಮ KAS ಗುರುಜಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ತಮ್ಮ ಅನಿಸಿಕೆಗಳನ್ನು ತಿಳಿಸಿ. ಸ್ನೇಹಿತರೆ, ಪ್ರಸ್ತುತ ನಮ್ಮ ರಾಜ್ಯದಲ್ಲಿ ಈಗ 400ಕ್ಕೂ ಅಧಿಕ PSI ನೇಮಕಾತಿ ಒಂದು ಪ್ರಕ್ರಿಯೆ ಜಾರಿಯಲ್ಲಿದೆ. ಈ ಒಂದು ಪರೀಕ್ಷಾ ತಯಾರಿಗೆ ನಮ್ಮ ವೇದಿಕೆಯಿಂದ ಅನೇಕ ಉಪಕ್ರಮಗಳನ್ನು ಕೊಡ್ತಾ ಇದ್ದೇವೆ. ಅವುಗಳ ಒಂದು ಭಾಗವಾಗಿ ಭಾರತೀಯ ಸಂವಿಧಾನದ ಮೇಲೆ ಅನೇಕ ವಿಡಿಯೋಗಳನ್ನು ನಾವು ನಿಮಗೆ ಸಮರ್ಪಿಸ್ತಿದ್ದೇವೆ. ಹಾಗೂ ಪ್ರಚಲಿತ ವಿದ್ಯಮಾನಗಳ ವಿಡಿಯೋಗಳು ಕೂಡ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವ ದಿಶೆಯಲ್ಲಿ ತುಂಬ ಗುಣಮಟ್ಟದಿಂದ ಕೂಡಿವೆ. ಹಾಗಾಗಿ PSI ಪರೀಕ್ಷೆಗೆ ತಯಾರಿ ನಡೆಸಿರುವ ಎಲ್ಲ ಸಾಧಕರು ಇದರ ಒಂದು ಪ್ರಯೋಜನವನ್ನು ಪಡೆಯಬೇಕಾಗಿ ತಮ್ಮಲ್ಲೇ ವಿನಂತಿ. ಅದೇ ರೀತಿಯಾಗಿ PSI ಪರೀಕ್ಷೆಯ ತಯಾರಿ ದೃಷ್ಟಿಯಿಂದ ಇಂದು ಸಾಂವಿಧಾನಿಕ ಸಂಸ್ಥೆಗಳು ಸರಣಿಯ ಮುಂದುವರಿದ ಭಾಗವಾಗಿ ಪರಿಶಿಷ್ಟ ಪಂಗಡ ರಾಷ್ಟ್ರೀಯ ಆಯೋಗ ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಆರ್ಟಿಕಲ್ 338A ಅದರ ಕುರಿತು ಅಧ್ಯಯನ ಮಾಡೋಣ. ಓಕೆ ಫ್ರೆಂಡ್ಸ್, ಲೆಟ್ಸ್ ಬಿಗಿನ್. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನಿಮಗೆ ಒಂದೆರಡು ಸರಳವಾದ ಪ್ರಶ್ನೆಗಳನ್ನು ಕೇಳಲಾಗ್ತಿದೆ. ಅದಕ್ಕೆ ಉತ್ತರ ನೀಡೋದಕ್ಕೆ ನಿಮಗೆ ಸಾಧ್ಯ ಆಗಿರಬೇಕು. ದಯವಿಟ್ಟು ನಾವು ಕೇಳ್ತಕ್ಕಂತಹ ಪ್ರಶ್ನೆಗಳಿಗೆ ಕಾಮೆಂಟ್ ಬಾಕ್ಸಲ್ಲಿ ಉತ್ತರವನ್ನು ನೀಡಿ. ಕ್ವಶನ್ ನಂಬರ್ 1, ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವು ತನ್ನ ವಾರ್ಷಿಕ ವರದಿಯನ್ನು ಯಾರಿಗೆ ಸಲ್ಲಿಸುತ್ತದೆ? ಆಪ್ಷನ್ ಎ ರಾಷ್ಟ್ರಪತಿಗಳು, ಬಿ ಸಂಸತ್ತು, ಸಿ ಉಪರಾಷ್ಟ್ರಪತಿಗಳು, ಡಿ ಪ್ರಧಾನಮಂತ್ರಿಗಳ ಕಾರ್ಯಾಲಯ. ಕ್ವಶನ್ ನಂಬರ್ 2, ಎಷ್ಟನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನು ರಚನೆ ಮಾಡಲಾಯಿತು? ಆಪ್ಷನ್ ಎ 86, ಆಪ್ಷನ್ ಬಿ 93, ಆಪ್ಷನ್ ಸಿ 83 ಹಾಗೂ ಡಿ 102ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನು ತಿದ್ದುಪಡಿ ಮಾಡಲಾಯಿತು. ಇದಕ್ಕೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ಪ್ರಯತ್ನ ಪಡಿ. ಓಕೆ ಫ್ರೆಂಡ್ಸ್, ನಾವೀಗ ಪರಿಶಿಷ್ಟ ಪಂಗಡ ರಾಷ್ಟ್ರೀಯ ಆಯೋಗ ಅಂದ್ರೇನು, ಅದರ ಹಿನ್ನೆಲೆ ಏನು, ಯಾವಾಗ ಇದು ರಚನೆ ಆಯಿತು, ಅದನ್ನು ಈ ಒಂದು ಪರಿಶಿಷ್ಟ ಪಂಗಡ ರಾಷ್ಟ್ರೀಯ ಆಯೋಗದ ಒಂದು ಪಟ್ಟಿಯನ್ನು ಮಾರ್ಪಡಿಸುವ ಅಧಿಕಾರ ಯಾರಿಗಿದೆ, ಇಂತಹ ಒಂದು ಅಂಶಗಳನ್ನು ಇನ್ನು ಮುಂದೆ ಅಧ್ಯಯನ ಮಾಡ್ತಾ ಹೋಗೋಣ. ಓಕೆ ಫ್ರೆಂಡ್ಸ್, ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಪರಿಶಿಷ್ಟ ಪಂಗಡಗಳು ಎಂದರೇನು, ಈ ಕುರಿತು ಪರಿಶಿಷ್ಟ ಪಂಗಡಗಳು ಎಂದರೇನು ಈ ಕುರಿತು ನಮಗೆ ಸಂವಿಧಾನದಲ್ಲಿ ಸ್ಪಷ್ಟವಾದ ವ್ಯಾಖ್ಯಾನ ಇಲ್ಲ. ಅದೇ ರೀತಿಯಾಗಿ ನಿಮಗೆ ಒಂದು ನಿರ್ದಿಷ್ಟವಾಗಿ ಹೇಳೋದಾದರೆ, ಸಂವಿಧಾನದ ಪರಿಚ್ಛೇದ 366ರ ಕ್ಲಾಸ್ 25ರ ಪ್ರಕಾರ ಪರಿಶಿಷ್ಟ ಪಂಗಡಗಳು ಸಂವಿಧಾನದ 342ನೇ ವಿಧಿಯ ಪ್ರಕಾರ ನಿಗದಿಪಡಿಸಲಾದ ಒಂದು ಸಮುದಾಯಗಳಾಗಿವೆ. ಅಲ್ಲದೆ ಸಂವಿಧಾನದ 342ನೇ ವಿಧಿಯು ಈ ರೀತಿಯಾಗಿ ಪರಿಶಿಷ್ಟ ಪಂಗಡಗಳ ಕುರಿತು ಹೇಳ್ತದೆ. ಏನಪ್ಪ ಅಂತಂದರೆ, ಪರಿಶಿಷ್ಟ ಪಂಗಡಗಳು ಎಂದರೆ ಎಲ್ಲ ಬುಡಕಟ್ಟುಗಳು ಅಥವಾ ಬುಡಕಟ್ಟು ಸಮುದಾಯಗಳು ಅಥವಾ ಈ ಬುಡಕಟ್ಟುಗಳು ಮತ್ತು ಬುಡಕಟ್ಟು ಸಮುದಾಯಗಳ ಒಳಗಿನ ಭಾಗ ಅಥವಾ ಗುಂಪುಗಳಾಗಿದ್ದು, ಇವುಗಳನ್ನು ಸಾರ್ವಜನಿಕ ಅಧಿಸೂಚನೆಯ ಮೂಲಕ ರಾಷ್ಟ್ರಪತಿಗಳು ಘೋಷಣೆಯನ್ನು ಹೊರಡಿಸ್ತಾರೆ. ಇನ್ನು ನಾವು ಅಧಿಸೂಚಿತ ಅಂದರೆ ಪರಿಶಿಷ್ಟ ಪಂಗಡಗಳ ಈ ಒಂದು ಪಟ್ಟಿಯನ್ನು ಮಾರ್ಪಡಿಸುವ ಅಧಿಕಾರ ಯಾರಿಗಿದೆ ಅನ್ನೋದನ್ನು ನೋಡೋದಾದರೆ, ರಾಷ್ಟ್ರಪತಿಗಳಿಗೆ ವಿವಿಧ ರಾಜ್ಯಗಳಲ್ಲಿನ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ಪರಿಶಿಷ್ಟ ಪಂಗಡಗಳನ್ನು ಅಂದರೆ ಶೆಡ್ಯೂಲ್ ಟ್ರೈಬ್ಸ್ಗಳನ್ನು ಗೊತ್ತುಪಡಿಸಲು ಅಥವಾ ನಿರ್ದಿಷ್ಟಪಡಿಸಲು ಭಾರತದ ಸಂವಿಧಾನವು ಅವರಿಗೆ ಅಧಿಕಾರ ನೀಡಿದೆ. ಇದರ ಜೊತೆಗೆ ಸಂಸತ್ತಿಗೆ ಅಧಿಸೂಚಿತ ST ಅಂದರೆ ನೋಟಿಫೈಡ್ STಗಳ ಪಟ್ಟಿಯನ್ನು ಮಾರ್ಪಡಿಸಲು ಸಂವಿಧಾನವು ತನ್ನ ಒಂದು ಅನುಮತಿಯನ್ನು ಸಹ ನೀಡಿದೆ. ಇನ್ನು ನಾವು ಪರಿಶಿಷ್ಟ ಪಂಗಡಗಳ ಕುರಿತು ಈ ಭಾರತದಲ್ಲಿ ಪರಿಶಿಷ್ಟ ಪಂಗಡಗಳ ಒಂದು ಪರಿಸ್ಥಿತಿಯನ್ನು ನೋಡೋದಾದರೆ, 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಪರಿಶಿಷ್ಟ ಪಂಗಡಗಳ ಒಂದು ಜನಸಂಖ್ಯೆ 104 ಮಿಲಿಯನ್ರಷ್ಟಿತ್ತು. ಅಂದರೆ ಭಾರತದ ಒಟ್ಟು ಜನಸಂಖ್ಯೆಯ 8.6% ಇವರು ತಮ್ಮ ಒಂದು ಜನಸಂಖ್ಯೆಯನ್ನು ಹೊಂದಿದ್ದರು. ಈ ಪರಿಶಿಷ್ಟ ಪಂಗಡಗಳು ದೇಶದಾದ್ಯಂತ ಹೆಚ್ಚಾಗಿ ಅರಣ್ಯ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿಯೇ ಹೆಚ್ಚಾಗಿ ತಮ್ಮ ಒಂದು ವಾಸವನ್ನು ಮಾಡ್ತಾರೆ. ಇನ್ನು ಈ ಒಂದು ಪರಿಶಿಷ್ಟ ಪಂಗಡಗಳ ಒಂದು ಅಗತ್ಯವಾದಂಥ ಗುಣಲಕ್ಷಣಗಳೇನಪ್ಪ ಅಂತಂದರೆ, ಇವರು ಇನ್ನೂ ಕೂಡ ತಮ್ಮ ಒಂದು ಪ್ರಾಚೀನ ಗುಣಲಕ್ಷಣಗಳನ್ನೇ ಹೊಂದಿದ್ದಾರೆ ಹಾಗೂ ಭೌಗೋಳಿಕ ಒಂದು ಪ್ರತ್ಯೇಕತೆಯನ್ನು ಅನುಭವಿಸ್ತಾರೆ. ತಮ್ಮದೇ ಆದಂಥ ವಿಶಿಷ್ಟವಾದಂಥ ಒಂದು ಸಂಸ್ಕೃತಿಯನ್ನು ಹೊಂದಿದ್ದಾರೆ ಹಾಗೂ ಯಾವುದೇ ದೊಡ್ಡ ಸಮುದಾಯದೊಂದಿಗೆ ಸಂಪರ್ಕಕ್ಕೆ ಬರೋದಕ್ಕೆ ತುಂಬ ಒಂದು ನಾಚಿಕೆ ಒಂದು ಸ್ವಭಾವವನ್ನು ಹೊಂದಿರ್ತಾರೆ. ಅಂದರೆ ಆ ಒಂದು ದೊಡ್ಡ ಸಮುದಾಯದೊಂದಿಗೆ ಹೊಂದಿಕೊಳ್ಳೋದಕ್ಕೆ ಇಷ್ಟಪಡಲ್ಲ. ತಮ್ಮ ಒಂದು ನಾಚಿಕೆ ಸ್ವಭಾವದಿಂದ ಸ್ವಲ್ಪ ದೂರನೇ ಉಳಿತಾರೆ ಹಾಗೂ ಆರ್ಥಿಕವಾಗಿಯೂ ಕೂಡ ಇವರು ಹಿಂದುಳಿದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಪರಿಶಿಷ್ಟ ಜಾತಿಯ ಜನರಂತೆ ಬುಡಕಟ್ಟು ಜನಾಂಗದವರನ್ನು ಸಬಲೀಕರಣಗೊಳಿಸುವ ದೇಶವನ್ನು ಸಾಮಾಜಿಕ ಸಬಲೀಕರಣ, ಆರ್ಥಿಕ ಸಬಲೀಕರಣ ಮತ್ತು ಸಾಮಾಜಿಕ ನ್ಯಾಯ ಎಂಬ 3 ಅಂಶಗಳ ಒಂದು ತಂತ್ರದ ಮೂಲಕ ಸಾಧನೆಯನ್ನು ಮಾಡಲಾಗ್ತದೆ. ಇನ್ನು ಮುಖ್ಯವಾಗಿ ಸ್ನೇಹಿತರೆ, ನಾವು ಈ ಒಂದು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಬಗ್ಗೆ ನಾವು ಅಧ್ಯಯನ ಮಾಡೋದಾದರೆ, ಸಂವಿಧಾನದ 89ನೇ ತಿದ್ದುಪಡಿ ಕಾಯ್ದೆ 2003ರ ಮೂಲಕ ಸಂವಿಧಾನದಲ್ಲಿ ಆರ್ಟಿಕಲ್ 338 ತಿದ್ದುಪಡಿ ಮಾಡಲಾಯಿತು. ಆ ಮೂಲಕ ಸಂವಿಧಾನಕ್ಕೆ 338A ಎಂಬ ಹೊಸ ವಿಧಿಯನ್ನು ಸೇರಿಸಲಾಯಿತು. ಈ ಒಂದು ಸೇರ್ಪಡೆಯ ಮೂಲಕ ಪ್ರತ್ಯೇಕವಾದಂತಹ
ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅನ್ನು ಸ್ಥಾಪನೆ ಮಾಡಲಾಯಿತು. ಈ ಸ್ಥಾಪನೆಯ ಮೂಲಕ ಈ ಆಯೋಗವು 2004 ಫೆಬ್ರವರಿ 19ರಿಂದ ಜಾರಿಗೆ ಬಂದಿತು. ಈ ತಿದ್ದುಪಡಿಯ ಮೂಲಕ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಹಿಂದಿನ ರಾಷ್ಟ್ರೀಯ ಆಯೋಗವನ್ನು 2 ಪ್ರತ್ಯೇಕ ಆಯೋಗಗಳಿಂದ ವಿಭಜನೆ ಮಾಡಲಾಯಿತು. ಅವೇ ಈ ಮುಂಚೆ ಹೇಳಿದಂತೆ ಒಂದು ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ, ಇನ್ನೊಂದು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ. ಈ ಒಂದು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಒಂದು ಸಂಯೋಜನೆಯನ್ನು ನೋಡೋದಾದರೆ ಈ ಆಯೋಗವು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು 3 ಜನ ಪೂರ್ಣಕಾಲಿಕ ಸದಸ್ಯರನ್ನು ಒಳಗೊಂಡಿರ್ತದೆ. ಇನ್ನು ಇವರ ನೇಮಕಾತಿ ರಾಷ್ಟ್ರಪತಿಗಳ ಸಹಿ ಮತ್ತು ಮುದ್ರಣೆ ಹೊಂದಿದ ಆದೇಶದ ಮೂಲಕ ಅವರನ್ನು ನೇಮಕ ಮಾಡಲಾಗ್ತದೆ. ಇಲ್ಲಿ ಮುಖ್ಯವಾದಂಥ ಒಂದು ಅಂಶ ಅಂತಂದರೆ ಈ ಒಂದು ಆಯೋಗದಲ್ಲಿ ಕನಿಷ್ಠ ಒಬ್ಬರು ಮಹಿಳಾ ಸದಸ್ಯರು ಇರಲೇಬೇಕು. ಅಂದರೆ ಅವರಲ್ಲಿ ಈ ಒಂದು 3 ಜನ ಸದಸ್ಯರು ಇರ್ತಾರಲ್ಲ, ಅದರಲ್ಲಿ ಒಬ್ಬರು ಮಹಿಳೆಯರು ಇರಲೇಬೇಕು. ಇನ್ನು ಯಾವುದೇ ಸದಸ್ಯರು 2ಕ್ಕಿಂತ ಹೆಚ್ಚು ಅವಧಿಗೆ ಮರು ನೇಮಕಗೊಳ್ಳಲು ಅರ್ಹರಾಗಿರುವುದಿಲ್ಲ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಂದರೆ ಈ ಒಂದು ಆಯೋಗದ ಸದಸ್ಯರಲ್ಲಿ ಯಾರೇ ಆಗಲಿ 2ಕ್ಕಿಂತ ಹೆಚ್ಚು ಬಾರಿ ನೇಮಕಗೊಳ್ಳಲು ಅರ್ಹರಲ್ಲ. ಇನ್ನು ಇವರ ಅಧಿಕಾರಾವಧಿಯನ್ನು ನೋಡೋದಾದರೆ ಈ ಆಯೋಗದ ಸದಸ್ಯರ ಅಧಿಕಾರಾವಧಿಯು ಸಂವಿಧಾನವು ಅಂದರೆ ಅಥವಾ ಒಂದು 3 ವರ್ಷಗಳು ಅಂತ ಹೇಳ್ಬೋದು. ಸಂವಿಧಾನವು ಇಲ್ಲಿ ಕೂಡ ಯಾವುದೇ ಒಂದು ನಿರ್ದಿಷ್ಟತೆಯನ್ನು ಹೊಂದಿಲ್ಲ. ಇವರ ಒಂದು ಅಧಿಕಾರಾವಧಿಯನ್ನು ರಾಷ್ಟ್ರಪತಿಗಳೇ ನಿರ್ಧರಿಸ್ತಾರೆ. ಇನ್ನು ಅಧ್ಯಕ್ಷರಿಗೆ ಕೇಂದ್ರ ಕ್ಯಾಬಿನೆಟ್ ಮಂತ್ರಿ ಹಾಗೂ ಉಪಾಧ್ಯಕ್ಷರಿಗೆ ರಾಜ್ಯ ಸಚಿವರ ಒಂದು ದರ್ಜೆಯನ್ನು ನೀಡಲಾಗಿದೆ. ಅದೇ ರೀತಿಯಾಗಿ ಇತರ ಸದಸ್ಯರು ಇರ್ತಾರಲ್ಲ ಅವರಿಗೆ ಭಾರತ ಸರ್ಕಾರದ ಕಾರ್ಯದರ್ಶಿಗೆ ಸಮನಾದ ಒಂದು ಶ್ರೇಣಿಯನ್ನು ನೀಡಲಾಗ್ತದೆ. ಅಂದರೆ ಅಧ್ಯಕ್ಷರು ಕೇಂದ್ರ ಕ್ಯಾಬಿನೆಟ್, ಉಪಾಧ್ಯಕ್ಷರು ರಾಜ್ಯ ಸಚಿವರ ದರ್ಜೆ ಹಾಗೂ ಸದಸ್ಯರು ಭಾರತ ಸರ್ಕಾರದ ಕಾರ್ಯದರ್ಶಿಗೆ ಸಮನಾದ ಒಂದು ಶ್ರೇಣಿಯನ್ನು ಹಾಗೂ ಸ್ಥಾನಮಾನವನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ಇನ್ನು ಈ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಒಂದು ಕಾರ್ಯಗಳನ್ನು ನೋಡೋದಾದರೆ ಇವು ಎಲ್ಲವೂ ಕೂಡ ನಾವು ಈ ಮುಂಚೆ ನೋಡಿದಂತೆ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಏನು ಮಾಡ್ತಲ್ಲ ಅದೇ ತರಹದ ಒಂದು ಕಾರ್ಯಗಳನ್ನು ನಿರ್ವಹಿಸ್ತದೆ. ಉದಾಹರಣೆಗೆ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವು ಸಂವಿಧಾನದ ಅಡಿಯಲ್ಲಿ ಅಥವಾ ಇತರ ಕಾನೂನುಗಳ ಅಡಿಯಲ್ಲಿ ಅಥವಾ ಸರ್ಕಾರದ ಆದೇಶದ ಅಡಿಯಲ್ಲಿ ಎಸ್ಟಿಗಳಿಗೆ ಒದಗಿಸಲಾದ ಸುರಕ್ಷತೆಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ತನಿಖೆ ಮಾಡುವುದು ಮತ್ತು ಮೇಲ್ವಿಚಾರಣೆ ಮಾಡುವುದು. ಇನ್ನು ಎಸ್ಟಿಗಳ ಹಕ್ಕುಗಳು ಮತ್ತು ಸುರಕ್ಷತೆಗಳಿಗೆ ಸಂಬಂಧಿಸಿದ ನಿರ್ದಿಷ್ಟ ದೂರುಗಳನ್ನು ವಿಚಾರಣೆ ಮಾಡಲು ಮತ್ತು ಎಸ್ಟಿಗಳ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಿಸಿದ ಯೋಜನಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಮತ್ತು ಸಲಹೆ ನೀಡಲು ಮತ್ತು ಒಕ್ಕೂಟ ಮತ್ತು ರಾಜ್ಯಗಳ ಅಡಿಯಲ್ಲಿ ಅವರ ಅಭಿವೃದ್ಧಿಯ ಪ್ರಗತಿಯನ್ನು ಮೌಲ್ಯಮಾಪನ ಮಾಡುವ ಒಂದು ಕಾರ್ಯವನ್ನು ಕೂಡ ಈ ಆಯೋಗ ಮಾಡ್ತದೆ. ಪರಿಶಿಷ್ಟ ಪಂಗಡಗಳ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸಲಹೆ ನೀಡತಕ್ಕಂಥ ಕಾರ್ಯವನ್ನು ಮಾಡ್ತದೆ. ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಸ್ಟಿಗಳ ಅಭಿವೃದ್ಧಿಯನ್ನು ಎಷ್ಟರ ಮಟ್ಟಿಗೆ ಸಾಧಿಸಿವೆ ಎಂಬುದನ್ನು ಮೌಲ್ಯಮಾಪನ ಮಾಡ್ತದೆ. ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡಗಳಿಗೆ ರಕ್ಷಣೆ ಒದಗಿಸಲು, ಅವರ ಒಂದು ಕಲ್ಯಾಣವನ್ನು ಸಾಧಿಸಲು ಹಾಗೂ ಅವರ ಸರ್ವತೋಮುಖ ಅಭಿವೃದ್ಧಿಯನ್ನು ಸಾಧಿಸಲು ಸಂವಿಧಾನಾತ್ಮಕವಾಗಿ ಕೈಗೊಳ್ಳಬೇಕಾದಂಥ ಕ್ರಮಗಳ ಕುರಿತು ಕೇಂದ್ರ ಮತ್ತು ರಾಜ್ಯಗಳಿಗೆ ಸಲಹೆ ನೀಡುತ್ತದೆ. ಹಾಗೂ ಭಾರತದ ಪ್ರಜಾಪ್ರತಿಯಾದಂತಹ ಅಂದರೆ ಭಾರತದ ರಾಷ್ಟ್ರಪತಿಗಳು ನೀಡ್ತಕ್ಕಂತಹ ಇತರೆ ಕಾರ್ಯಗಳನ್ನು ಅವರು ಈ ಒಂದು ಆಯೋಗವು ಮಾಡ್ತದೆ. ಇನ್ನು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದದ್ದು ಏನಪ್ಪ ಅಂತಂದರೆ ಆಯೋಗದ ಇತರ ಕಾರ್ಯಗಳು ಅಂದರೆ ಯಾವಾಗ ಇದು ಪರಿಶಿಷ್ಟ ಪಂಗಡಗಳ ಒಂದು ರಾಷ್ಟ್ರೀಯ ಆಯೋಗನ ಪ್ರತ್ಯೇಕ ಒಂದು ಆಯೋಗ ರಚನೆ ಮಾಡಲಾಯ್ತಲ್ಲ ಆವಾಗ ರಾಷ್ಟ್ರಪತಿಗಳು ಇದಕ್ಕೆ ನಿರ್ದಿಷ್ಟಪಡಿಸಿ ಕೆಲವೊಂದು ವಿಶೇಷ ಒಂದು ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಅವುಗಳಂತಂದರೆ 2005ರಲ್ಲಿ ಭಾರತದ ರಾಷ್ಟ್ರಪತಿಗಳು ಪರಿಶಿಷ್ಟ ಪಂಗಡದ ಜನರ ರಕ್ಷಣೆ, ಕಲ್ಯಾಣ ಮತ್ತು ಎಸ್ಟಿಗಳ ಅಭಿವೃದ್ಧಿಗೆ ಮತ್ತು ಪ್ರಗತಿಗೆ ಸಂಬಂಧಿಸಿದಂತೆ ಈ ಒಂದು ಕೆಳಗಿನ ಒಂದು ಕಾರ್ಯಗಳನ್ನು ನಿಯೋಜನೆ ಮಾಡಿದ್ದಾರೆ. ಅವುಗಳೇನಪ್ಪ ಅಂತಂದರೆ ಮುಖ್ಯವಾಗಿ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸ್ತಕ್ಕಂತಹ ಎಸ್ಟಿ ಜನಾಂಗಕ್ಕೆ ಕಿರು ಅರಣ್ಯ ಉತ್ಪನ್ನಗಳಿಗೆ ಸಂಬಂಧಿಸಿದಂತೆ ಮಾಲೀಕತ್ವದ ಹಕ್ಕುಗಳನ್ನು ನೀಡುವುದು ಹಾಗೂ ಆ ಕುರಿತು ಕ್ರಮವನ್ನು ಕೈಗೊಳ್ಳಬೇಕು. ಇನ್ನು ಕಾನೂನಿನ ಪ್ರಕಾರ ಖನಿಜ ಸಂಪನ್ಮೂಲಗಳು, ಜಲಸಂಪನ್ಮೂಲಗಳು ಹಾಗೂ ಇತರೆ ಸಂಪನ್ಮೂಲಗಳ ಮೇಲಿನ ಈ ಜನಾಂಗದವರ ಹಕ್ಕುಗಳನ್ನು ರಕ್ಷಿಸಲು ಕ್ರಮ ತೆಗೆದುಕೊಳ್ಳಬೇಕು. ಆದಿವಾಸಿಗಳ ಅಭಿವೃದ್ಧಿಗೆ ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ಳಲು ಮತ್ತು ಹೆಚ್ಚು ಕಾರ್ಯಸಾಧ್ಯವಾದ ಜೀವನೋಪಾಯದ ಕಾರ್ಯತಂತ್ರಗಳಿಗಾಗಿ ಕೆಲಸ ಮಾಡಬೇಕು. ಅದೇ ರೀತಿಯಾಗಿ ಅಭಿವೃದ್ಧಿ ಯೋಜನೆಗಳಿಂದಾಗಿ ಸ್ಥಳಾಂತರಿಸಲ್ಪಟ್ಟ ಬುಡಕಟ್ಟು ಗುಂಪುಗಳಿಗೆ ಪರಿಣಾಮಕಾರಿಯಾದ ಪುನರ್ವಸತಿ ಯೋಜನೆಗಳನ್ನು ಕೈಗೊಳ್ಳಬೇಕು. ಇನ್ನು ಮುಖ್ಯವಾಗಿ ಬುಡಕಟ್ಟು ಜನರು ವಾಸ ಮಾಡುತ್ತಿರತಕ್ಕಂತಹ ಪ್ರದೇಶದಲ್ಲಿ ಅವರೇ ಪರಕೀಯತೆಯನ್ನು ಅನುಭವಿಸಿದಂತೆ ತಡೆಗಟ್ಟಲು ಅಗತ್ಯವಾದಂಥ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು. ಹೀಗೆ ರಾಷ್ಟ್ರಪತಿಗಳು 2005ರಲ್ಲಿ ಈ ಆಯೋಗಕ್ಕೆ ಕೆಲವೊಂದು ನಿರ್ದಿಷ್ಟವಾದಂತಹ ಒಂದು ಕಾರ್ಯಗಳನ್ನು ನಿಯೋಜನೆ ಮಾಡಿದ್ದಾರೆ. ಇನ್ನು ಈ ಆಯೋಗದ ಒಂದು ನಿರ್ದಿಷ್ಟವಾದ ಅಧಿಕಾರಗಳೇನು, ಇದು ಏನೇನು ತಾನು ಒಂದು ಪವರ್ಸನ್ನು ಚಲಾಯಿಸಬಹುದು ಅನ್ನೋದು ನೋಡೋದಾದರೆ ಸೇಮ್ ಹ್ಯಾಂಗೆ ನಾವು ಭಾರತದ ಒಂದು ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದಲ್ಲಿ ನೋಡಿದಿಲ್ಲ ಅದೇ ರೀತಿಯಾದ ಒಂದು ಅಧಿಕಾರಗಳನ್ನು ಕೂಡ ಇದು ಹೊಂದಿದೆ. ಉದಾಹರಣೆಗೆ ಭಾರತದ ಯಾವುದೇ ಭಾಗದಲ್ಲಿರುವ ಯಾವುದೇ ವ್ಯಕ್ತಿಗೆ ತನ್ನ ಮುಂದೆ ಹಾಜರಾಗುವಂತೆ ಸಮನ್ಸ್ ನೀಡಬಹುದು, ಯಾವುದೇ ಪ್ರಾಧಿಕಾರಕ್ಕೆ ದಾಖಲೆಗಳನ್ನು ಒದಗಿಸುವಂತೆ ಆಜ್ಞಾಪನೆ ಮಾಡಬಹುದು, ಯಾವುದೇ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕ್ಷ್ಯಗಳನ್ನು ಸ್ವೀಕಾರ ಮಾಡಬಹುದು ಹಾಗೂ ಸಾಕ್ಷ್ಯ ಮತ್ತು ದಾಖಲೆಗಳನ್ನು ಪರೀಕ್ಷಿಸುವಂತೆ ಸಂಬಂಧಿಸಿದ ಒಂದು ಪ್ರಾಧಿಕಾರಗಳಿಗೆ ಆದೇಶ ಮಾಡಬಹುದು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ನ್ಯಾಯಾಲಯ ಅಥವಾ ಕಚೇರಿಯಿಂದ ಹಾಗೂ ಯಾವುದೇ ಪ್ರಾಧಿಕಾರದಿಂದ ಯಾವುದೇ ಒಂದು ಸಾರ್ವಜನಿಕ ದಾಖಲೆಯನ್ನು ತನ್ನಲ್ಲಿಗೆ ತರಿಸಿಕೊಳ್ಳಬಹುದು ಹಾಗೂ ರಾಷ್ಟ್ರಾಧ್ಯಕ್ಷರು ನಿರ್ಧರಿಸುವ ಇತರ ವಿಷಯಗಳ ಸತ್ಯಾಸತ್ಯತೆಯನ್ನು ಪರೀಕ್ಷಿಸಲು ಕೆಲವೊಂದು ಆದೇಶಗಳನ್ನು ಹೊರಡಿಸಬಹುದು. ಇನ್ನು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವು ತನ್ನ ವರದಿಯನ್ನು ಯಾರಿಗೆ ಸಲ್ಲಿಸುತ್ತದೆ ಅನ್ನೋದು ನೋಡೋದಾದರೆ
ಈ ಆಯೋಗವು ಎಸ್ಟಿಗಳ ಕಲ್ಯಾಣ ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಅಂದರೆ ಸಮಾಜ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಿಸಿದ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನಕ್ಕೆ ಅಗತ್ಯವಿರುವ ರಕ್ಷಣೋಪಾಯಗಳು ಮತ್ತು ಕ್ರಮಗಳ ಕಾರ್ಯನಿರ್ವಹಣೆಯ ಕುರಿತು ವಾರ್ಷಿಕವಾಗಿ ತನ್ನ ವರದಿಯನ್ನು ಭಾರತದ ಘನತೆಯುತ ರಾಷ್ಟ್ರಪತಿಗಳಿಗೆ ಸಲ್ಲಿಸುತ್ತದೆ. ರಾಷ್ಟ್ರಪತಿಗಳು ಈ ವರದಿಯನ್ನು ಸಂಸತ್ತಿನಲ್ಲಿ ಮಂಡಿಸಲು ಮುಂದಿನ ಒಂದು ಕ್ರಮಗಳನ್ನು ಕೈಗೊಳ್ಳುತ್ತಾರೆ. ಫ್ರೆಂಡ್ಸ್, ಒಟ್ಟಿನಲ್ಲಿ ಹೇಳೋದಾದರೆ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಅಧಿಕಾರಗಳು ಮತ್ತು ಕಾರ್ಯವೈಖರಿಯು ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಅಧಿಕಾರ ಮತ್ತು ಕಾರ್ಯವೈಖರಿಯನ್ನೇ ಹೋಲುತ್ತದೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಪರಿಶಿಷ್ಟ ಪಂಗಡಗಳ ಜನರ ಮೇಲೆ ಪರಿಣಾಮ ಬೀರ್ತಕ್ಕಂತಹ ನೀತಿಗಳನ್ನು ಅಥವಾ ಯೋಜನೆಗಳನ್ನು ರೂಪಿಸುವ ಹಾಗೂ ಜಾರಿಗೆ ತರುವ ಮುನ್ನ ಈ ಒಂದು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದೊಂದಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸಮಾಲೋಚನೆಯನ್ನು ನಡೆಸಬೇಕು. ಇನ್ನು ಪರಿಶಿಷ್ಟ ಪಂಗಡಗಳಿಗೆ ನೀಡಲಾಗಿರ್ತಕ್ಕಂತಹ ಒಂದು ಸಾಂವಿಧಾನಿಕ ರಕ್ಷಣೆಗಳು ಉದಾಹರಣೆಗಳು ನೋಡೋದಾದರೆ, ಈ ಒಂದು ಪಂಗಡಗಳಿಗೆ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಒಂದು ಸಂರಕ್ಷಣೆ ನೀಡಲಾಗಿದೆ, ಸಾಮಾಜಿಕ ಸಂರಕ್ಷಣೆಗಳು ನೀಡಲಾಗಿದೆ, ಆರ್ಥಿಕ ಸುರಕ್ಷತೆಗಳನ್ನು ನೀಡಲಾಗಿದೆ, ರಾಜಕೀಯ ಸುರಕ್ಷತೆಗಳು. ಉದಾಹರಣೆಗೆ ಸಂವಿಧಾನದ 164ನೇ ವಿಧಿಯ 1ನೇ ಉಪವಿಧಿ ಅನ್ವಯ ಬಿಹಾರ, ಮಧ್ಯಪ್ರದೇಶ ಮತ್ತು ಒರಿಸ್ಸಾದಲ್ಲಿ ಬುಡಕಟ್ಟು ವ್ಯವಹಾರಗಳ ಮಂತ್ರಿಗಳನ್ನು ಹೊಂದಲು ಅವಕಾಶ ನೀಡಲಾಗಿದೆ. ಸಂವಿಧಾನದ ವಿಧಿ 330ರ ಅನ್ವಯ ಲೋಕಸಭೆಯಲ್ಲಿ ಪರಿಶಿಷ್ಟ ಪಂಗಡಗಳಿಗೆ ಒಂದು ಸೀಟುಗಳ ಮೀಸಲಾತಿಯನ್ನು ಒದಗಿಸಲಾಗಿದೆ. ಅದೇ ರೀತಿಯಾಗಿ ಸಂವಿಧಾನದ 16ನೇ ವಿಧಿಯ 4ನೇ ಉಪವಿಧಿ, 16ನೇ ವಿಧಿಯ 4ನೇ ಎ ಉಪವಿಧಿ, 164ನೇ ಬಿ ಉಪವಿಧಿ ಹಾಗೂ ಅನುಚ್ಛೇದ 335 ಮತ್ತು ಕಲಂ 320ರ 40ನೇ ಉಪವಿಧಿಯ ಅಡಿಯಲ್ಲಿ ಪರಿಶಿಷ್ಟ ಪಂಗಡದವರಿಗೆ ಸೇವಾ ಭದ್ರತೆಯನ್ನು ಅಂದರೆ ಸರ್ಕಾರಿ ಸೇವೆಯಲ್ಲಿನ ಸೇವಾ ಭದ್ರತೆಯನ್ನು ಈ ಒಂದು ಆಯೋಗದ ಮೂಲಕ ನೀಡಲಾಗಿದೆ. ಈ ರೀತಿಯಾಗಿ ಸ್ನೇಹಿತರೆ, ನಾವು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಕುರಿತು ಅಧ್ಯಯನ ಮಾಡಿದ್ದೇವೆ. ಈ ಎಲ್ಲ ಅಂಶಗಳು ಸ್ಪೆಷಲಿ ಈಗ ಚಾಲ್ತಿಯಲ್ಲಿರ್ತಕ್ಕಂತಹ ನಮ್ಮ ಒಂದು PSI ನೇಮಕಾತಿಗೆ ಆಗಲಿ ಬೇರೆ ಒಂದು ಎಕ್ಸಾಮಿನೇಷನ್ ಪ್ರಿಪ್ರೇಷನ್ಗೆ ಆಗಲಿ ತುಂಬ ಅನುಕೂಲಕರವಾಗಿದೆ. ಆದ ಕಾರಣ ಈ ಒಂದು ನಮ್ಮ KS ಗುರೂಜಿ ವೇದಿಕೆಯಿಂದ ನೀಡತಕ್ಕಿರ್ತಕ್ಕಂತಹ ವಿಡಿಯೋಗಳಾಗಲಿ ಕೆಲವೊಂದು ಇನಿಷಿಯೇಟಿವ್ಗಳ ಒಂದು ಸದುಪಯೋಗವನ್ನು ಪಡೆದುಕೊಳ್ಬೇಕಂತ ತಮ್ಮಲ್ಲಿ ವಿನಂತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಶ್ ಯು ಆಲ್ ದ ಬೆಸ್ಟ್.